ಸರ್ ನಾನು ಯಾರಿಗೂ ಅಭಿಮಾನಿ ಅಲ್ಲ. ಒಂದು ರೀತಿ ನೋಡ್ಬೇಕು ಅಂತ ಹೇಳಿದ್ರೆ ಆಗಿದೆ ಆಯ್ತಾ. ಯಾವ್ದಾವ್ದೋ ಒತ್ತಡಗಳು ಅಲ್ಲಿ ತುಂಬಾನೇ ಪ್ರೆಷರ್ ಇರೋದ್ರಿಂದ ಅವ್ರು ಹೊರಗಡೆ ಬಂದಿಲ್ಲ ಆಯ್ತಾ. ನಮ್ಗೆ ನೋಡಿ ಆಯ್ತಾ, ಅವ್ರಂದ ಇವ್ರಂತೆಲ್ಲ ಸಾಮಾನ್ಯ ಕೈದಿಗಳು ಅದು ಇದು ಮಾಡಿ ತಪ್ಪು ಮಾಡಿರೋಂತ ಸುಮಾರು ಜನ ಹೊರಗಡೆ ಓಡಾಡ್ಕೊಂಡಿದ್ದಾರೆ. ಇವ್ರ ವಿಷಯದಲ್ಲಿ ಹಂಗಾಗಿದೆ. ಅದೇ ಹೇಳಿವಾ, ಏನೇ ಮಾಡಿದ್ರು ಜನಗಳು ಕಂಡ್ಬಿಡ್ಬಾರ್ದು ಅಂತ. ಜನಗಳು ಕಂಡ್ಬಿತ್ತೋ, ಇನ್ನೊಂದು ರಾಜಕೀಯದವ್ರು ಕಂಡ್ಬಿತ್ತೋ, ಇಲ್ಲಾಂದ್ರೆ ಯಾವ್ಯಾವ ಕೆಟ್ಕೊಂಡ್ಗಳು ಬಿತ್ತೋ, ಏನೋ ಒಂದು ಆಗಿದೆ. ಹಂಗಾಗಿ ನೋಡೋಣ ಆಯ್ತಾ. ಎಲ್ಲ ನಿಮ್ಗೂ ಗೊತ್ತಿರೋ ಸರ್, ನಾವೇನು ಹೇಳಂಗಿಲ್ಲ ಹೆಚ್ಚಿಗೆ ಆಯ್ತಾ. ಎಲ್ಲ ನಿಮ್ಗೆ ಗೊತ್ತಿರೋ ಅಂತದ್ದೇ, ಎಲ್ಲ ಕಣ್ಮುಂದೆ ನೋಡ್ತಾ ಇರೋ ಲೈವ್ ಅಲ್ಲಿ ಆಯ್ತಾ. ತುಂಬಾ ಕಾಣದ ಕಣ್ಣು ಕಾಣದ ಕೈಗಳೆಲ್ಲ ಕೆಲಸ ಮಾಡ್ತಾ ಇದೆ ಇದರಲ್ಲಿ ಆಯ್ತಾ. ಬರ್ತಾರೆ ಒಂದಲ್ಲ ಒಂದಿನ ಆಯ್ತಾ. ನಾನು ಯಾರಿಗೂ ಅಭಿಮಾನಿ ಇಲ್ಲ ಸರ್, ಆದ್ರೆ ಒಂದ್ ಒಳ್ಳೆ ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ ಆಗಿದೆ ತಪ್ಪು. ತಪ್ಪು ಮಾಡಿರೋ ಸುಮಾರು ಜನ ಓಡಾಡ್ಕೊಂಡಿದ್ದಾರೆ, ಇದೇನು ಸ್ಪೆಷಲ್ ಅಂತ ನಮ್ಗೆ ಅರ್ಥ ಆಗಿಲ್ಲ. ಆಮೇಲೆ ಯಾರು ದಡ್ಡರಲ್ಲ ಸರ್ ಇಲ್ಲಿ, ಎಲ್ಲ ಬುದ್ಧಿವಂತರೇ ಇರೋದು. ಯಾಕಂದ್ರೆ ಸಾಮಾನ್ಯ ಜನ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಯಾವ್ದು ಏನ್ ನಡೀತಾ ಇದೆ ಅಂತ. ಎಲ್ಲ ನೋಡಿದ್ರು ನೋಡ್ದಿರೋ ತರ ಇರ್ತಾರೆ. ಈಗ ಯಾರೇ ಹೋಗಿ ನೀವೇ ಧ್ವನಿ ಎತ್ತಕ್ಕಾಗತ್ತಾ, ನಾನು ಹೋಗಿ ಧ್ವನಿ ಎತ್ತಿದ್ರೆ ಗೊತ್ತಲ್ಲ ಏನಾಗುತ್ತೆ ಅನ್ನೋದು. ಹಂಗಾಗಿ ಬೇಡ, ಯಾರೋ ತೊಂದರೆ ಆಗಿದೆ ಬರ್ತಾರೆ ಅಷ್ಟೇ. ಏನು ಸರ್, ಎಲ್ಲದಕ್ಕೂ ಮೇಲಿರೋ ಇದ್ದಾರ್ತಲ್ಲ ಸರ್ ಆಯ್ತಾ. ಎಲ್ಲ ಇದ್ ಮಾಡಕ್ ಆಗಲ್ಲ. ಮೇಲೊಬ್ಬ ಇರ್ತಾನಲ್ಲ, ಅವ್ನಿಗೂ ಆನ್ಸರ್ ಕೊಡ್ಬೇಕಲ್ಲ ಸರ್. ಅಲ್ವಾ. ಈಗ ನೀವ್ ಹೇಳಿದ್ದು ಲೆಕ್ಕಾಚಾರ ಅಂತ ಅಂದ್ರೆ ಯಾವುದೋ ಒಂದು ಕಾರಣದ ಕೈಯಿಂದ ಒಟ್ನಲ್ಲಿ ಅವ್ರ ಲೈಫ್ ಈಗ ಈ ರೀತಿ ಆಗಿದೆ. ಖಂಡಿತವಲ್ಲ ಸರ್ ತಪ್ಪು ಮಾಡದೇ ಇರೋ ಮನುಷ್ಯನೇ ಇಲ್ಲ ಸರ್. ಅವ್ರೇನೋ ಸಿಕ್ಬಿಟ್ರೆ ನಾನು ದೇವ್ರು ಅಂತ ಪೂಜೆ ಮಾಡ್ಬಿಡ್ತೀನಿ ಅಂತವ್ರನ್ನ. ಯಾರು ತಪ್ಪು ಮಾಡಿದ್ರು ಸರ್ ಪ್ರಪಂಚದಲ್ಲಿ? ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾನೆ. ಸುಳ್ಳು ಹೇಳಿಲ್ವಾ ಸರ್ ನೀವು ಒಂದನು? ಸರ್ ಸುಳ್ಳು ಹೇಳಿಲ್ವಾ, ಮೋಸನೇ ಮಾಡಿಲ್ವಾ, ಏನು ಮಾಡೇ ಇಲ್ವಾ? ಪ್ರತಿಯೊಬ್ರು ಅವ್ರದ್ದಾದಂತ ಇದನ್ನ ತಪ್ಪುಗಳು ಮಾಡ್ಕೊಂಡು ಹೋಗಿರ್ತಾರೆ. ಅಂತವ್ರೆಲ್ಲ ಸಿಕ್ಬಿಟ್ಟು ದೇವರಾಗ್ಬಿಡ್ತಾರೆ ಸರ್ ಅವರೆಲ್ಲ. ಪ್ರತಿಯೊಬ್ರು ಅವ್ರದಂತ ಸಂಬಂಧಪಟ್ಟಂಗೆ ಎಲ್ಲ ತಪ್ಪುಗಳು ಮಾಡಿರ್ತಾರೆ. ಅದನ್ನೇ ಪದೇ ಮಾಡಬಾರ್ದು. ಇಲ್ಲಿ ಏನೋ ಒಂದು ತಪ್ಪ ಆಗಿರ್ಬೋದು, ಏನೋ ಒಂದು ವಿಶೇಷವಾಗಿ ಏನೋ ಒಂದು ತಪ್ಪ ಆಗಿರ್ಬೋದು, ಏನೋ ಆಗಿರ್ಬೋದೇನೋ ಆಯ್ತಾ. ಅದನ್ನ ಇಷ್ಟು ದೊಡ್ಡದಾಗಿ ಎಲ್ಲ ಮಾಡಿರೋ ತಪ್ಪು ಅಂತ ಹೇಳಿದ್ರು ಅಲ್ಲಿ ಗೌರ್ಮೆಂಟ್ ಅಂದ್ರೆ ನಮ್ಮ ಕೋರ್ಟ್ ಏನ್ ಆರ್ಡರ್ ಕೊಡ್ತಾ ಅದ್ರ ಪ್ರಕಾರ ನಡಿಬೇಕು. ನೀವ್ಯಾರು ಇದ್ರ ಬಗ್ಗೆ ಮಾತಾಡಕ್ಕೆ ಅಲ್ವಾ. ಹಂಗಾಗಿ ನೋಡೋಣ, ಅದು ಎಲ್ಲ ಕಾಲ ಉತ್ತರ ಕೊಡುತ್ತೆ ಸರ್. ಕಾಲ ಉತ್ತರ ಕೊಡೋದ್ರೆ ಸರಿಯಾಗಿರುವಂತದ್ದು. ಇವಾಗ ಇದನ್ನೆಲ್ಲ ನೋಡ್ತಾ ಇದೀರ ನೀವು ಅವ್ರ ಕೇಸಲ್ಲಿ, ಮುಂದೆ ಏನಾಗ್ಬಹುದು ಅಂತ ಅನಿಸ್ತೈತೆ ನಿಮ್ಗೆ? ಏನು ಇಲ್ಲ ಆಯ್ತಾ. ಯಾಕಂದ್ರೆ ಬರ್ಬೇಕು ಸರ್, ಒಂದಲ್ಲ ಒಂದಿನ ಬರ್ಲೇಬೇಕಲ್ಲ ಸರ್ ಈಚೆ ಕಡೆ ಆಯ್ತಾ. ಯಾಕಂದ್ರೆ ಸತ್ಯ ಹೊರಗಡೆ ಬಂದಾಗ ಈಚೆ ಬರ್ಲೇಬೇಕು. ಕಾದ್ ನೋಡೋಣ ಅಷ್ಟೇ. ನೀವ್ ಹೆಂಗ್ ವೆಯ್ಟ್ ಮಾಡ್ತಾ ಇದ್ರೆ ನಾನು ಹಂಗೆ ವೆಯ್ಟ್ ಮಾಡ್ತಾ ಇದೀನಿ ಸತ್ಯಕ್ಕೋಸ್ಕರ. ಸತ್ಯ ಏನಿದೆ ನೀವು ಕಣ್ಮುಂದೆ ನೋಡಿಲ್ಲ, ನಾನು ಕಣ್ಮುಂದೆ ನೋಡಿಲ್ಲ. ಅಲ್ಲಿ ನಡೆದಿರೋದು ಅವ್ರವ್ರಿಗೆ ಮಾತ್ರ ಗೊತ್ತು. ಅದ್ರಲ್ಲಿ 108 ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿರ್ತಾರೆ. ಅದೆಲ್ಲ ಬಿಟ್ಟು ಹೊರಗಡೆ ಬಂದಾಗಲೇ ಗೊತ್ತಾಗಂತದ್ದು ಫಿಲ್ಟರ್ ಇಲ್ದಂಗೆ. ನೋಡೋಣ ಮುಂದೆ ಹೆಂಗೆ ಅವ್ರ ಸಿನಿಮಾಗಳು ಬರ್ತಾವ, ಏನ್ ಅನ್ಸುತ್ತೆ ನಿಮ್ಗೆ? ಸರ್ ಬರುತ್ತೆ, 100% ಬರುತ್ತೆ. ಸಿನಿಮಾಗಳು ಬರ್ದಿರ ಏನಂತ ಸರ್? ಒಳಗಡೆ ಏನಾರ ಉಳ್ಕೊಬಿಟ್ರೆ ಅವರು ಒಳಗಡೆ ಸರ್ ಹೇಳಿವಾ, ಎಲ್ಲದಕ್ಕೂ ಕಾಲನ ಉತ್ತರ ಕೊಡುತ್ತೆ ಅಂತ. ಕಾಲ ಉತ್ತರ ಕೊಡ್ಬೇಕು ಸರ್ ಅಷ್ಟೇ. ಸರ್ ಬಂದ್ರೆ ಸಿನಿಮಾ ಮಾಡ್ತಾರೆ, ಬರ್ಲಿಲ್ಲ ಅಂದ್ರೆ ಅದನ್ನ ಏನ್ ಹೇಳಕ್ಕಾಗ ಸರ್ ನೀವೇನೆ. ಅಲ್ಲ ಇವಾಗ ಪೆರೋಲ್ ಮೂಲಕ ಏನೋ ಬಂದು ಸಿನಿಮಾಗಳು ಮಾಡ್ಬೋದು ಅಂತ ಹೇಳ್ತಾರಲ್ಲ. ಈಗ ಹಿಂದಿಲ್ಲಿ ಯಾರೋ ಇವ್ರು ಹೋಗಿದ್ರಲ್ಲ ಅವರೆಲ್ಲ ಹೋಗಿ ಹೊರಗಡೆ ಬಂದು ಸಿನಿಮಾ ಎಲ್ಲ ಮಾಡಿದಾರೆ ಸರ್. ಅದೇ ಹೇಳಿದ್ದು, ಅಲ್ಲಿ ಎಲ್ಲ ಅಪ್ಡೇಟ್ ಆಗೋರು ಸರ್. ಇಲ್ಲ ಅಪ್ಡೇಟ್ ಆಗಿಲ್ಲ ಸರ್. ಅಲ್ಲ ಸರ್, ಅಪ್ಡೇಟ್ ಆಗಿಲ್ಲ ಸರ್. ಇನ್ನ ಅಪ್ಡೇಟ್ ಫ್ರಮ್